ನೋಡಿ ಇದ್ರ ಬಗ್ಗೆ ನಾವುಕ್ಕಿಂತ ಹೆಚ್ಚಾಗಿ ಬಿಜೆಪಿಯವರು ಉತ್ತರ ಕೊಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಹಾಸನ ಕ್ಯಾಂಡಿಡೇಟ್ ತಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ವಿಳಂಬವಾಗಿ ಅನೌನ್ಸ್ ಆಯ್ತು. ತಾವು ಕೂಡ ಸಾಕಷ್ಟು ಸರಿ ಬ್ರೇಕಿಂಗ್ ನ್ಯೂಸ್ ಮಾಡಿದ್ರಿ. ಅವರಿಗೆ ಟಿಕೆಟ್ ಸಿಗೋದು ಅನುಮಾನ, ಚರ್ಚೆ ನಡೀತಾ ಇದೆ. ಆಮೇಲೆ ಈ ಟಿಕೆಟಿಗೆ ತಾವು ನೆನಪಿದ್ರೆ ಇಡೀ ಕುಟುಂಬನೇ ಹೋಗಿ ಮೋದಿ ಅವರಿಗೆ ಭೇಟಿ ಆಗಿದ್ರು. ದೇವೇಗೌಡರಿಗೆ ಇಲ್ಲಿ ಕೂಡ್ಸ್ಕೊಂಡು ಮೋದಿ ಅವರಿಗೆ ಬಹಳ ಆತ್ಮೀಯತೆಯಿಂದ ಮೋದಿ ಅವರು ದೇವೇಗೌಡರಿಗೆ ಬಹಳ ಆತ್ಮೀಯತೆಯಿಂದ ಹೆಗಲ್ ಮೇಲೆ ಇಟ್ಟು ಅಣ್ಣ ತಮ್ಮಂದ್ರು ಇಟ್ಟು ಆ ಕ್ಯಾಂಡಿಡೇಟ್ ಮುಂದೆ ಇದ್ರು. ತಾವು ನೋಡಿದ್ರ ಫೋಟೋ ಎಲ್ಲ. ವಿಳಂಬ ಆಗಿದ್ದ ಕಾರಣ ಏನಪ್ಪಾ ಅಂದ್ರೆ ದೇವರಾಜೇಗೌಡ ಅಂದ್ಬಿಟ್ಟು ಅವರು ಬಿಜೆಪಿ ಡಿಫೀಟೆಡ್ ಕ್ಯಾಂಡಿಡೇಟ್. ಅವರು ಡಿಸೆಂಬರ್ 12, 2023 ಒಂದು ಪತ್ರ ಬರೀತಾರೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. JP ನಡ್ಡಾಗ್ ಬರೀತಾರೆ, ರಾಜ್ಯಾಧ್ಯಕ್ಷರು ಬರೀತಾರೆ. ಏನಂತ ಬರೀತಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬಾರ್ದು, ಅವರ ನಡವಳಿಕೆ ಸರಿ ಇಲ್ಲ, ಸಾಕಷ್ಟು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ಅವ್ರಿಗೆ ಕೊಡಬೇಡಿ ಅಂತ ಬಹಿರಂಗ ಪತ್ರನೂ ಕೂಡ ಬರೀತಾರೆ. ಅದಾದ್ಮೇಲೆ ಜನವರಿ 11, 2024 ಇದೇ ದೇವರಾಜೇಗೌಡರು ಬಹಿರಂಗ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡ್ತಾರೆ. ಪ್ರೆಸ್ನಲ್ಲೂ ಕೂಡ ಮಾಹಿತಿ ಕೊಡ್ತಾರೆ. ನಮ್ಮ ಪಕ್ಷ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆ, ಈಗ ಮಾಡಬಾರ್ದು. ಹಲವಾರು ಜನ ಮಹಿಳೆಯರಿಗೆ ಇವರು ದೌರ್ಜನ್ಯ ಎಸಗಿದ್ದಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ಇಂಥ ವ್ಯಕ್ತಿ ಕೊಡಬಾರ್ದು ಅಂತ ಪ್ರಶ್ನಲ್ಲಿ ಕೂಡ ಬಂದಿದೆ. ಅದನ್ನು ಕೂಡ ತಾವೆಲ್ಲ ಕವರ್ ಮಾಡಿದೆ. ಅದಾದ ನಂತರ ಫೆಬ್ರವರಿ ಮತ್ತು ಮಾರ್ಚ್ 2024 ಇಸ್ವಿನಲ್ಲಿ ಮತ್ತೊಮ್ಮೆ ಪ್ರೀತಮ್ ಗೌಡ ಮಾಜಿ MLA ಮತ್ತೆ AT ರಾಮಸ್ವಾಮಿ ಸಾಹೇಬರು ಮಾಜಿ MLA ಅವರು ಕೂಡ ಅಮಿತ್ ಶಾ ಅವರು ಗಮನಕ್ಕೆ ತಂದಿದ್ದಾರೆ ಅಂತ ವರದಿ ಬರುತ್ತೆ. ಏನಂತ, ಇವರಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಡಿ, ಯಾಕೋ ವಾತಾವರಣ ಸರಿ ಇಲ್ಲ, ಮತ್ತೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಸಾಕಷ್ಟು ಜನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ನೀವು ಕೊಡಬೇಡಿ ಅಂತ ಹೇಳಿದ್ರು. ಈ ಒಪ್ಪಂದನೂ ಮಾಡ್ಕೊಳೋದು ಬೇಡ ಅಂತ ಬಹಳ ಜನ ಹೇಳ್ದ. ಆದ್ರೆ ಇವೆಲ್ಲನೂ ಬದಿಗೆ ಒತ್ತಿಟ್ಟು ಬಿಜೆಪಿ ಅವರು ಮತ್ತೆ JDS ಅವರು ಇಬ್ರಿಗೂ ಕೂಡ ಇವರ ಗುಣಗಳು ಗೊತ್ತಿದ್ರು ಕೂಡ ಇವ್ರು ಮಾಡಿದಂತ ಕೆಲಸಗಳನ್ನ ಕೃತ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ಇವರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಏನಿತ್ತು? ಅವರು ನ್ಯಾಯ ಒದಗಿಸ್ಬೇಕಾಗಿತ್ತಲ್ಲ. ಟಿಕೆಟ್ ಕಟ್ ಮಾಡಿಬಿಟ್ಟು ಇಂಥದ್ದು ದೌರ್ಜನ್ಯ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದೆ, ನಾವು ಶಿಸ್ತಿನ ಕ್ರಮ ತಗೋತೀವಿ, ನಾವು ತನಿಖೆಗೆ ಒಳಪಡಿಸ್ತೀವಿ, ಕಾನೂನು ಕ್ರಮ ತಗೋತೀವಿ, ನಾವು ಯಾರು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರ ರಕ್ಷಣೆಗೆ ನಾವು ನಿಂತೀವಿ ಅಂತ ಬಿಜೆಪಿಯವರು JDS ಅವರು ಬಂದಿಲ್ಲ. ಅಂದ್ರೆ despite the fact that they knew that Prajwal Revanna was a sexual deviant, they gave him a ticket and they hid these facts from public. ಅವರು ನಿಜವಾಗ್ಲೂ ಪ್ರಧಾನ ಮಂತ್ರಿ ಅವರೆಲ್ಲ ಮಾತನಾಡ್ತಾರಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಅದು ಇದು ಅಂತ ಹೇಳ್ತಾರಲ್ಲ, ಇವತ್ತು ಎಲ್ಲೋಯ್ತು ಅವರ ಬದ್ಧತೆ? ಬರೇ ವೇದಿಕೆ ಮೇಲೆ ಬರೇ ಭಾಷಣಕ್ಕೆ ಮಾತ್ರ ಸೀಮಿತನ? ಯಾಕೆ ಇವರು ಅವಾಗಲೇ ಟಿಕೆಟ್ ಡಿನೈ ಮಾಡಿಲ್ಲ ಇವರು? ಮತ್ತೆ ಇವರು ಕುಮಾರಸ್ವಾಮಿ ಅವರು ಈ 5 ಗ್ಯಾರಂಟಿಗಳು ಏನು ಜನರಿಗೆ ಮುಟ್ತಾ ಇದೆ, ಮಹಿಳೆಯರಿಗೆ ಮುಟ್ತಾ ಇದೆ, ಅವರ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಗೆ ಸ್ಥಿರತೆ ತರ್ತಾ ಇದೆ. ಇಂಥ ಒಂದು ಒಳ್ಳೆ ಯೋಜನೆಗೆ, ಯಾವ ಯೋಜನೆಯಿಂದ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ, ಅಂತ ಯೋಜನೆಗಳು ಮಹಿಳೆಯರಿಗೆ ಕೊಟ್ರೆ ದಾರಿ ತಪ್ಪಿದು ಅಂತ ಹೇಳ್ತಾರೆ.
ಈಗ ಯಾರು ದಾರಿ ತಪ್ತಾ ಇದ್ದಾರೆ? ಇದ್ರ ಬಗ್ಗೆ ಏನು ಅಭಿಪ್ರಾಯ ಅವರದು? ಬರೇ ನಾವು ಯಾರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಆಗ್ಬೇಕು ಅಂದ್ರೆ ಸರಿನಾ? ನಿಮ್ಗೆ ಗೊತ್ತಿರ್ಲಿಲ್ವಾ ಇದೆಲ್ಲ? ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಲೆಟರ್ ಬರೀತಾರೆ, ಆ ಲೆಟರ್ ಅಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅಂದ್ಬಿಟ್ಟು ನೀವು ಪರಿಶೀಲನೆ ಮಾಡಿಲ್ವಾ? ನಿಮ್ಮ ಮಗನಿಗೆ, ದಾರಿ ತಪ್ಪದಂತ ಮಗನಿಗೆ ರಕ್ಷಣೆ ಮಾಡಕ್ ಹೋದ್ರಲ್ವಾ? ನಿಮ್ಗೆ ಗೊತ್ತಿರ್ಲಿಲ್ವಾ? ಪ್ರಾಮಾಣಿಕವಾಗಿ ಹೇಳ್ಬೇಕು ಅವ್ರು ಎಲ್ಲರೂ, JDS ಅವರು, ಬಿಜೆಪಿ ಅವರು. ಯಾರೋ ಒಬ್ಬ ಸುಮ್ಮನೆ ಅನಾನಿಮಸ್ ಲೆಟರ್ ಬರ್ದಿಲ್ಲ, ಗುಪ್ತವಾಗಿ ಲೆಟರ್ ಬರ್ದಿಲ್ಲ, ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಲೆಟರ್ ಬರ್ದಿದ್ದಾರೆ, ಡೆಲ್ಲಿಯ ವರಿಷ್ಠರಿಗೆ ಮಾತನಾಡಿದ್ದಾರೆ. ಅದರಲ್ಲಿ 10% ಸುಳ್ಳ, ಏನ್ 90% ನಿಜಾನ, ಅಥವಾ ಕಂಪ್ಲೀಟ್ ಆಗಿ ಏನಾದ್ರು ಇದೆಯಾ ಇಲ್ವಾ ಅಂದ್ಬಿಟ್ಟು ಏನಾದ್ರೂ ನೀವು ಪ್ರಯತ್ನ ಮಾಡಿದ್ರ, ಅಥವಾ ಗೊತ್ತಿದ್ದು ಸುಮ್ಮನಿದ್ರ? ಮತ್ತೆ ನಮ್ಮ ಮಹಿಳೆಯರಿಗೆ ತಾವು ಇನ್ಸಲ್ಟ್ ಬೇರೆ ಮಾಡೋದು, ನೀವು ದಾರಿ ತಪ್ತಾ ಇದ್ದಾರೆ ಅಂದ್ಬಿಟ್ಟು.